ಇವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಫಾಲೋಯಿಂಗ್ ಇರೋ ಕಾಂಟೆಂಟ್ ಕ್ರಿಯೇಟರ್ಸ್. ಇಬ್ರು ಖಾಸಾ ದೋಸ್ತ್ಗಳು ಅನ್ನೋದು ಇನ್ನೂ ವಿಶೇಷ. ಲವ್, ಫ್ರೆಂಡ್ಶಿಪ್, ರಿಲೇಶನ್ಶಿಪ್ ಇದರ ಜೊತೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಮೆಸೇಜ್ ಕೂಡ ಕೊಡ್ತಿರ್ತಾರೆ. ನಮ್ ಜೊತೆ ಇದ್ದಾರೆ ದಚ್ಚು ದಿವು ಅಲಿಯಾಸ್ ದಿವಾಕರ್ ಅವರು, ಹಾಗೆ ಜಾನ್ ಸಮೀರ್ ಅವರು. ಇಬ್ರಿಗೂ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ರಾ? ಸೂಪರ್, ನೀವ್ ಹೇಗಿದ್ದೀರಾ? ಫೈನ್. ಸೊ ಇಬ್ರು ಗೆಳೆಯರಾಗಿದ್ ಯಾವಾಗ? ಎಷ್ಟು ವರ್ಷದ ಫ್ರೆಂಡ್ಶಿಪ್? ಗೆಳೆಯರ್ ಅನ್ನೋಕ್ಕಿಂತ ನನ್ನ ತಮ್ಮಂತಾರ ಆಕ್ಚುಲಿ. ಒಂದ್ ಯಾವ್ದೋ ಒಂದು ಇವೆಂಟ್ ಅಲ್ಲಿ ಪಕ್ಕ, ಅದಂತೂ ನಿಜಾನೇ. ಅಂಡ್ ಇವ್ರು ಬಂದ್ಬಿಟ್ಟು ಉತ್ತರ ಕರ್ನಾಟಕ. ಇನ್ನೊಂದು ಏನಂತ ಹೇಳ್ಬೇಕಂದ್ರೆ ನಾನು ಹಿಂದೂ ಮುಸ್ಲಿಮು, ಬಟ್ ಇವಾಗೂ ಒಬ್ಬ ಅಣ್ಣ ತಮ್ಮಂತರನೇ ಇರೋದು, ಅಣ್ಣ ತಮ್ಮಂತರನೇ ಬೆಳೀತಾ ಇರೋದು, ಮುಂದೇನು ಹಂಗೆ ಬೆಳೆಯೋದು. ಓಕೆ. ಸೊ ಸಮೀರ್ ಅವರಂತೂ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಬಯೋದಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ ಶಾರ್ಟ್ ಟೆಂಪರ್ಡ್ ಅಂತ. ಎಷ್ಟು ಶಾರ್ಟ್ ನಿಮ್ಮ ಟೆಂಪರು? ಕ್ವಶನ್ ಕೇಳ್ಬೇಕಾದ್ರೆ ಹುಷಾರಾಗಿ ಕೇಳ್ಬೇಕಾ? ಇಲ್ಲ ಆ ತರ ಏನಿಲ್ಲ ಮೇಡಮ್. ಓಕೆ. ಇಲ್ಲ, ಆಕ್ಚುಲಿ ವಿಷಯ ಹೇಳ್ಬೇಕಂತಂದ್ರೆ ನೀವೇ ಶಾರ್ಟ್ ಟೆಂಪರ್, ಕುಳ್ಳಕ್ಕಿದ್ದಾನೆ ಅದಿದ್ದಾನೆ ಅಂತಲ್ಲ ನಾವು ರೇಗಿಸ್ತಿರ್ತೀವಿ ಅವಾಗ ಈ ಕುಳ್ಳ ಅಂತ. ಬಟ್ ನಾವೇ ಎಷ್ಟು ಯಾವ್ದಾರು ಒಂದು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಲಿ, ಯಾರು ನಾರ್ಮಲ್ ಆಗಿ ಮಾತಾಡ್ತು ಸ್ವಲ್ಪ ರ್ಯಾಶ್ ಆದ್ರೆ ಇವನು ತುಂಬಾ ರ್ಯಾಶ್ ಆಗ್ತಾನೆ. ಮಗ ಅದಲ್ಲ, ಇವಾಗ ನಾವು ಬೆಳಿಬೇಕಂತಂದಾಗ ಪ್ಲಸ್ ಮೈನಸ್ ಎರಡನ್ನೂ ತಗೋಬೇಕು. ಹೂನಾರ ಹಾಕಿದ್ರು ಹಾಕ್ಕೋಬೇಕು, ಏನಾರು ಅಂದ್ರೂ ಅನ್ಕೋಬೇಕು. ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತು ಅಂದ್ರೂ ಹೊಡೆಯೋದಕ್ಕೆ ಆಗಲಿ, ಮುಂದೆ ಏನಾಗುತ್ತೋ ನೋಡ್ಕೊಳ್ಳೋಣ, ಇವಾಗ ಟೈಮ್ ಏನಿದೆ ಆ ಥರ ಇದು ಮಾಡಿ. ಬಟ್ ಇವಾಗೆಲ್ಲ ಆಕ್ಚುಲಿ ಕಂಟ್ರೋಲ್ ಆಗಿದ್ದಾನೆ. ಒಂದು ವರ್ಷ ಆಯ್ತು ಮೀಟ್ ಆಗಿ, ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದ್ದಾನೆ. ಏನಕ್ಕಂತ ಗೊತ್ತಿಲ್ಲ, ಯಾಕೆ ಕಂಟ್ರೋಲ್ ಆಗಿದ್ದಾರೆ ಅವ್ರು ಹೇಳ್ತಿದ್ದಾರೆ, ನೀವು ಹೇಳಿ ಒಂಚೂರು. ಅಂದ್ರೆ ಹೇಳೋದೇನಿರಲ್ಲ ಮ್ಯಾಮ್, ಅದೇ ಆಟೋಮೆಟಿಕ್ ಆಗಿ ಇವಾಗ ಸಿಚುವೇಶನ್ ಹೆಂಗಿರುತ್ತೆ ಹಂಗ ಆಗ್ಬಿಡುತ್ತೆ ನಮ್ಮ ಅಷ್ಟೇ. ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ, ಸದ್ಯಕ್ಕೆ ರಿಯಾಕ್ಟ್ ಮಾಡೋದು. ಓಕೆ. ನೀವ್ ಹೇಗೆ ಕೋಪ ಮಾಡ್ಕೋತೀರಾ? ಕೋಪ ಮಾಡ್ಕೊಂತ ಫುಲ್ ಕೂಲ್. ಒಂದ್ ವಿಷಯ ಮಾಡ್ಬೇಕಂದ್ರೂ 10 to 20 ಟೈಮ್ಸ್ ಯೋಚನೆ ಮಾಡ್ತಾರೆ. ಮತ್ತಿನ್ನ 10-20 ದಿನ ಕೇಳ್ತಾರೆ, ಈ ತರ ಮಾಡೋಣ ಆ ತರ ಮಾಡೋಣ. ಒಂದು ಸೆಕೆಂಡ್ ನಾವು ಕೋಪ ಮಾಡ್ಕೊಳ್ಳೋದು ತುಂಬಾ ದೊಡ್ಡದು ಒಳ್ಳೇದು ಆಗ್ಬೋದು, ತುಂಬಾ ದೊಡ್ಡ ಕೆಟ್ಟದ್ದು ಆಗ್ಬೋದು. ಯೋಚನೆ ಮಾಡಿ ಮುಂದೆ ಹೋಗೋದು ಅನ್ನೋ ಉದ್ದೇಶಕ್ಕೆ ಮೊದ್ಲು ಆಕ್ಚುಲಿ ಆ ಥರ ಇತ್ತು. ಯಾವಾಗ ಜನ ಇಷ್ಟು ಪ್ರೀತಿ ಕೊಡ್ತವ್ರೆ, ನಾವೇನೇ ಒಂದು ಚಿಕ್ಕ ತಪ್ಪು ಮಾಡಿದ್ರು ಅದು ದೊಡ್ಡ ಬೇರೆಯವ್ರಿಗೆ ಕೆಟ್ಟ ಥರನೂ ಆಗ್ಬಾರ್ದು, ಒಳ್ಳೆ ಥರನೂ ಆಗ್ಬಾರ್ದು ಯೋಚನೆ ಮಾಡಿ. ಇವಾಗ ಎಷ್ಟೋ ನಮ್ಗೆ ಎಲ್ಲ ಪ್ಲಾಟ್ಫಾರ್ಮ್ ತಗೊಂಡ್ರೆ 1 ಕೋಟಿ ಮೇಲೆ ಫಾಲೋವರ್ಸ್ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ತಗೊಂಡ್ರೆ. ನಾವೇನಾರು ಒಂದು ಕೆಟ್ಟದ್ದು ಏನಾರು ಒಂದು ಮಾಡ್ತು ಅಂತಂದ್ರೂ ನಾವು ಅವ್ರಿಗೆ ಮೋಟಿವೇಶನ್ ಕೊಟ್ಟಂಗೆ ಆಗ್ಬಿಡುತ್ತೆ. ಒಂದು ಉದ್ದೇಶಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡಿ ಮೂವ್ ಆನ್ ಆಗ್ತೀವಿ ಅಷ್ಟೇ. ಎಸ್. ಸೊ ನೀವು ರೀಲ್ಸ್ ಮಾಡಕ್ಕೆ ಶುರು ಮಾಡಿದ್ ಯಾವಾಗ? ಆಲ್ಮೋಸ್ಟ್ ಟಿಕ್ಟಾಕ್ಕಿಂತ ಮುಂಚೆ ಮ್ಯೂಸಿಕಲಿ ಅಂತ ಇತ್ತು, ಐ ಥಿಂಕ್ ಗೊತ್ತಿಲ್ಲ, ಅದಕ್ಕೆ ಡಬ್ ಸ್ಮ್ಯಾಶ್ ಅಂತ ಇತ್ತು. ಅವಾಗ ಆಕ್ಚುಲಿ ಸ್ಟಾರ್ಟ್ ಅಪ್ ಮಾಡಿದ್ದು. ಅದಾದ್ಮೇಲೆ ಆಲ್ಮೋಸ್ಟ್ ಟಿಕ್ಟಾಕ್ ಅಲ್ಲಿ 1 ಮಿಲಿಯನ್ ವರ್ಗೂ ಇತ್ತು. ಹೆಂಗುರು ಈ ರೇಂಜ್ ಗ್ರೋತ್ ಆಗ್ತೈತೆ ಅನ್ನೋಷ್ಟಲ್ಲಿ ಹೊಗೆ ಹಾಕತ್ತು, ಮೀನ್ ಬ್ಯಾನ್ ಆಗೋಯ್ತು. ಅವಾಗ ಎಲ್ಲೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅವಾಗ ಬಂದಿದ್ದು ನಮಗೆ ಆಕ್ಚುಲಿ ಮೋಜ್ ಅನ್ನೋದು ಬಂತು. ಅದಾದ್ಮೇಲೆ ಮೋಜ್ ಬಂದಾದ್ಮೇಲೆ ಇನ್ಸ್ಟಾಗ್ರಾಮ್ನ ರೀಲ್ಸ್ ತರ ಅಪ್ಡೇಟ್ ಮಾಡ್ದ. ಅವಾಗ ಅಲ್ಲಿಂದ ಇಲ್ಲಿಗೆ ಕನ್ವರ್ಟ್ ಆಗಿದ್ದಷ್ಟೇ. ಓಕೆ. ಸೊ ಆ ಗ್ಯಾಪ್ ಅಲ್ಲಿ ಹೆಂಗಿತ್ತು ನಿಮ್ಗೆ ಥಾಟ್ಸ್? ಅಯ್ಯೋ ಹೆಂಗ್ ಇಷ್ಟೊಂದು ಫಾಲೋವರ್ಸ್ ಇದ್ರು, ಕ್ಲೋಸ್ ಆಗೋಯ್ತಲ್ಲ? ನಾವ್ ಆಕ್ಚುಲಿ ಏನಂತಂದ್ರೆ ಬಿಡು, ನಾವು ಫಸ್ಟ್ ಇಂದನೂ ನಮ್ಮ ಮೈಂಡ್ ಇದ್ದಿದ್ದು ಗುರು ಜನಗಳು ರೆಕಗ್ನೈಸ್ ಮಾಡಬೇಕು, ಅವರು ನಮ್ಮನ್ನ ಮೀಟ್ ಆಗೋದಕ್ಕೆ ವೆಯ್ಟ್ ಮಾಡೋಷ್ಟು ನಾವು ಬೆಳಿಬೇಕು ಒಂದು ಆಸೆ ಇತ್ತು. ಅದರಿಂದನೇ ಗ್ರೋತ್ ಆಗೋಣ ಅಂತ ಸ್ಟಾರ್ಟ್ ಅಪ್ ಮಾಡಿದ್ದು. 1 ಮಿಲಿಯನ್ ಆದಾಗ ಎಲ್ಲರೂ ನಮಗೆಲ್ಲ ಏನು ಬಂದಿದ್ದು ಸೆಲೆಬ್ರಿಟಿ ಫೀಲ್ ಅಂತ ಬಂತು. ಹೇಳಿದ್ರಲ್ಲ ಒಂದು ನಿಮಿಷ ಏನಾಗುತ್ತೆ, ಈ ಗುರು 1 ಮಿಲಿಯನ್ ಫಾಲೋವರ್ಸ್ ಗುರು, ಏನಪ್ಪ ಟಿಕ್ಟಾಕ್ ಅಲ್ಲಿ ಅವಾಗ ತುಂಬಾ ಟ್ರೆಂಡು. ಅವಾಗ ಅನ್ನಿಸ್ತು ಪ್ರಪಂಚದಲ್ಲಿ ಏನು ಶಾಶ್ವತ ಅಲ್ಲ ಅಂತ ಅವಾಗಲೇ ಗೊತ್ತಾಗಿದ್ದು. ಇವಾಗೂ ನಾವು ಇದೆಲ್ಲ ಮಾಡ್ತಿದ್ವಿ, ಎಲ್ಲಿವರೆಗೂ ಶಾಶ್ವತ ಅಂತ ಗೊತ್ತಿಲ್ಲ, ಬಟ್ ಅದಿರೋವರೆಗೂ ಅದನ್ನ ಒಳ್ಳೆ ತರ ಯೂಸ್ ಮಾಡ್ಕೊಂಡು ಜನಗಳ ಮನಸ್ಸಲ್ಲಿ ಕೂತ್ಕೊಳ್ಳೋದು ಒಂದೇ ನಮ್ಮ ಉದ್ದೇಶ. ಎಕ್ಸಾಕ್ಟ್ಲಿ. ಸೊ ಸಮೀರ್ ಅವರು ಈಗ ರೀಲ್ಸ್ಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ? ಅಂದ್ರೆ ನಾರ್ಮಲ್ ಆಗಿ ಮೇಡಮ್ ಫ್ರೆಂಡ್ಸ್ ಮಾಡ್ತಿದಾರೆ ಅಂತ ನಾನು ಯಾವ ತರ ಅಂದ್ರೆ ನನಗೆ ಇವಾಗ ಎಲ್ಲರಿಗೂ ಕಾಣಿಸ್ಕೋಬೇಕು ನಾನು ಅನ್ನೋದು ನನಗೆ ಸ್ವಲ್ಪ ಇಷ್ಟ ಇತ್ತು. ಮೀನ್ಸ್ ನನಗೆ ಜಾಸ್ತಿ ಎಡಿಟ್ ಮಾಡೋದಂದ್ರೆ ಬಹಳ ಇಷ್ಟ ಇತ್ತು. ವಿಡಿಯೋಸ್ ಮಾಡೋದು ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ, ಎಡಿಟ್ ಮಾಡೋದಂದ್ರೆ ಬಹಳ ಇಷ್ಟ ಇತ್ತು ನನಗೆ. ಬೇರೆ ವಿಡಿಯೋಸ್ ಎಡಿಟ್ ಅದು ಇದು ಮಾಡ್ತಿದ್ದೆ. ಬಟ್ ಬರ್ತಾ ನಾನೇ ಮಾಡೋಣ ಏನೋಗೋದಿದೆ ಅಂತೇಳಿ ಹಂಗೆ ಟ್ರೈ ಮಾಡ್ತಾ ಹಂಗೆ ಟಿಕ್ಟಾಕ್ ಅಲ್ಲಿ ಮಾಡ್ತಿದ್ವಿ. ಹಂಗೆ ಫ್ರೆಂಡ್ಸ್ ಆದ್ವಿ. ಮೋಜಲ್ಲಿ ಒಂದು ಇವೆಂಟ್ ಅಲ್ಲಿ ಮೀಟ್ ಆದ್ವಿ. ಅಲ್ಲಿಂದ ಒಂದು 6 years ಆಯ್ತು ಅನ್ಸುತ್ತೆ. ಅಲ್ಲಿಂದ ಇವಾಗವರೆಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದೀವಿ ಅಷ್ಟೇ. ಓಕೆ. ಸೊ ಕ್ಯಾಮ್ರಾ ಮುಂದೆ ಬರಬೇಕು ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬೇಕು. ಸೊ ಅದು ಬೆಳೆದಿದ್ದು ಹೇಗೆ? ಅಂಡ್ ಚಿಕ್ಕವರಿದ್ದಾಗ ಏನಾದ್ರು ಈ ತರ ಸಿಂಗಿಂಗ್ ಅಥವಾ ಡಾನ್ಸಿಂಗ್ ಇದ್ರಲ್ಲಿ ಏನಾದ್ರು ತೊಡಗಿಸ್ಕೊಂಡಿದ್ರಾ? ನಾವು ಆಕ್ಚುಲಿ ಇಷ್ಟು ಬೆಳಿತೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಾರ್ಮಲ್ ಆಗಿದೆ ಆಕ್ಚುಲಿ. ನಾನು ವಿಡಿಯೋ ಬರೋದಕ್ಕೆ ಟಿಕ್ಟಾಕ್ ಟೈಮಲ್ಲಿ, ಅದಕ್ಕಿಂತ ಮುಂಚೆ ಮ್ಯೂಸಿಕಲ್ ಟೈಮಲ್ಲಿ ಒಂದು ಹುಡುಗನ ವಿಡಿಯೋ ಹುಡುಗಿ ವಿಡಿಯೋ ಕಾಲೇಜ್ ಮಾಡ್ತಿದ್ವಿ. ಮೀನ್ಸ್ ಹುಡುಗಿ ವಿಡಿಯೋ ಎತ್ಕೊಳ್ಳೋದು, ನಮ್ಮ ವಿಡಿಯೋ ಎತ್ಕೊಂಡು ಎರಡನ್ನೂ ಜಾಯಿನ್ ಮಾಡೋದು. ಆ ಟೈಮಲ್ಲಿ ಒಂದು ಹುಡುಗಿ ಹೇಳಿದ ಮಾತು, ಮೀನ್ಸ್ ನಮ್ಮ ಕಾಲೇಜಲ್ಲಿ ಹೋದ ಟೈಮ್, ನೀನು ಹೆಂಗೆ ನನ್ನ ಪರ್ಮಿಷನ್ ಇದೆ ನನ್ನ ವಿಡಿಯೋ ಕೊಲಾಬ್ ಮಾಡ್ಕೊಂಡು ಅಂತ ಎಲ್ಲ ಹೇಳಿದಾಗ, ಏನು ಗುರು ಅಷ್ಟೊಂದಿದ್ದ ಅಂದಾಗ ಅವಾಗ ತುಂಬ ಜನ ಟ್ರೆಂಡಿಂಗ್ ಆಗಿದ್ರು. ಅವ್ರು ಯಾರನ್ನೂ ಮಾತಾಡ್ಸೋಕ್ಕಾಗ್ತಿರ್ಲಿಲ್ಲ. ನಾವು ಬೆಳಿಬೇಕಂತ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋಕೆ ಹೋದ್ವಿ. ಆ್ಯಕ್ಚುಲಿ ಕಂಟೆಂಟ್ಗಳು ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಒಂದು 2,000-3,000 ಕಂಟೆಂಟ್ಗಳು ವಿಡಿಯೋಗಳು ಕೊಟ್ಟಿದ್ದೀವಿ. ಅದೆಷ್ಟೋ ಲಕ್ಷ ಮಿಲಿಯನ್ ಅಷ್ಟು ಶೇರಿಂಗ್ಗಳಾಗಿದೆ. ಒಂದೊಂದು ವಿಡಿಯೋ ಆಲ್ಮೋಸ್ಟ್ 5-5 ಲಕ್ಷ 10 ಲಕ್ಷ ಶೇರಿಂಗೇ ಆಗಿದೆ. ಲೈಕ್ ಅಲ್ಲ, ಆ ಥರ ವಿಡಿಯೋಗಳು ಶೇರಿಂಗ್ ಆಗಿದೆ. ಇವಾಗ ಹುಡುಗಿ ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ನಾನು ಇವಾಗ ಅವ್ರ ಜೊತೆ ವಿಡಿಯೋ ಮಾಡಬೇಕು ಅಂತ. ಅಷ್ಟೇ ನಾವು ಬೆಳೆಯೋ ಗ್ರೋತ್ ಬಿಫೋರ್ ಆ್ಯಂಡ್ ಆಫ್ಟರ್ ಅಷ್ಟೇ. ಎಸ್. ಸೊ ಆಕ್ಟಿಂಗ್, ಟೈಮಿಂಗ್ ಇದೆಲ್ಲ ಅಭ್ಯಾಸ ಆಗಿದೆ ಹೇಗೆ?
ಮೀನ್ಸ್ ಇಂಟ್ರೆಸ್ಟ್ ಇದ್ರೆ ಏನಾದ್ರೂ ಮಾಡ್ಬೋದು ನಾವು ಅಂತಾರಲ್ಲ. ಸೊ ಇವಾಗ ನಿಮಗೆ ಒಂದು ಇವಾಗ ಮಾಸ್ಟರ್ ಚೀಫ್ ಇಂಡಿಯಾ ಅಂತ ಬರುತ್ತೆ ನಿಮ್ಗೆ, ಅದ್ರಲ್ಲಿ ನಿಮಗೆ ಫುಡ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅದ್ರ ಮೇಲೆ ನೀವು ಹೋಗ್ಲೇಬೇಕಂತಿದ್ರೆ ಎಷ್ಟನ ಇರ್ಲಿ ಏನನ್ನ ಮಾಡ್ಲಿ ಕಲ್ತಾಗ್ಲಿ ಹೋಗ್ತೀರಾ. ನಮಗೆ ಇವಾಗ ಇಂಟ್ರೆಸ್ಟ್ ಇದ್ರ ಮೇಲೆ ಇದೆ ಅಂದ್ರೆ ಆಟೋಮೆಟಿಕ್ಲಿ ಅದೇ ಬಂದ್ಬಿಡುತ್ತೆ ನೋಡಿ ಆತರ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು ರೆಸ್ಪಾನ್ಸ್ ನಿಮ್ ಫ್ರೆಂಡ್ಸ್ ನಿಮ್ ಫಾಲೋವರ್ಸ್? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾವು ಫೋನ್ ತಗೊಂಡು ಅಮ್ಮನ್ ಫೋನ್ ತಗೊಂಡು ನಾನೇ ಫಾಲೋ ಮಾಡ್ತಿದ್ದೆ, ಮತ್ತೆ ಅಕ್ಕನ ಫೋನ್ ತಗೊಂಡು ಫಾಲೋ ಮಾಡ್ತಿದ್ದೆ, ನಾವೇ ಖುಷಿ ಪಡ್ತಿದ್ದೆ ಅಷ್ಟೇ. ನಮ್ಮೊಂದು 5 ಲೈಕ್ ಬಂದ್ಬಿಟ್ಟಿದ್ರೆ 5 like ಬಂತು ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ನಾವಷ್ಟೇ, ನಮ್ಮ ಅಪ್ಪ ಅಮ್ಮ ಎಲ್ಲದ್ರಲ್ಲೂ ಫಸ್ಟ್ ನಮ್ಮನ್ನ ಫಾಲೋ ಮಾಡ್ಕೊತಾ ಇದ್ವಿ. ಓಕೆ, ಸೊ ನೀವೀಗ ಹೆಚ್ಚಾಗಿ ಜರ್ನಿ ವ್ಲಾಗ್ಸ್ ಎಲ್ಲ ಮಾಡ್ತೀರಾ, ಇದು ನಿಮ್ಗೆ ಇಷ್ಟ ಆಗತ್ತಾ? ತಿಂಗಳಲ್ಲಿ ಸರಿ ಈ ತರ ಹೊರಗಡೆ ಹೋಗಿ ಆ ತರ ಎಲ್ಲ ಮಾಡ್ತಾ ಇರ್ತೀರಾ? ಆಲ್ಮೋಸ್ಟ್ ಆಕ್ಚುಲಿ ನಾನಂತೂ ತುಂಬಾ ಮನೆಯಲ್ಲಿ ಒಂದ್ ವಾರ ಇತ್ತು ಅಂದ್ರೆ ಇನ್ನೊಂದ್ 3 ವಾರ ಔಟ್ ಸೈಡ್ ಅಲ್ಲೇ ಇರ್ತೀನಿ. ಬಿಕಾಸ್ ನನ್ನ ಜರ್ನಿಗಳು ಇರಲಿ, ಮತ್ತೆ ನಂದು ಆಕ್ಚುಲಿ ಒಂದು ಇದು ಹೇಳ್ಬೇಕು, ಶಿವಾಲೀಲಾ ಮೂವಿ ಶೂಟಿಂಗ್ ನಡೀತಿದೆ, ಅದನ್ನ ನಾವು ಮೇನ್ ಲೀಡ್ ಆಗಿ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಆಕ್ಚುಲಿ 4,500 ಜನ ಮಂಗಳಮುಖಿರು, ಒರಿಜಿನಲ್ ಮಂಗಳಮುಖಿರು ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಪದ್ಮಶ್ರೀ ಮಂಜಮ್ಮ ಅವರು ಇದ್ದಾರೆ, ಅವ್ರು ಮೇನ್ ಲೀಡಲ್ಲಿ ಮಾಡ್ತಿದ್ದಾರೆ. ಅಂಡ್ ತುಂಬಾ ಹಿರಿಯ ಕಲಾವಿದರು ಇದ್ದಾರೆ. ಮಂಗಳಮುಖಿರೋ ಲೈಫ್ ಸ್ಟೋರಿಯಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಮೂವಿಗೆ ಹೀರೋ ಆಗಿ ಮಾಡ್ತೀನಿ. ಅದಕ್ಕೆ ಹೀರೋ ಆಗಿ ಮಾಡೋದಕ್ಕೆ ನನಗೆ ಮೇನ್ ಉದ್ದೇಶ ಏನೊಂದು ಬೆನಿಫಿಟ್ ಅಂತಂದರೆ ಈ ಸೋಷಿಯಲ್ ಮೀಡಿಯಾ, ಎಷ್ಟು ಲಕ್ಷ ಜನರ ಪ್ರೀತಿ ಇದನ್ನೆಲ್ಲ ಸಂಪಾದನೆ ಮಾಡಿರೋದಕ್ಕೆ ನಾನು ಆ ರೇಂಜ್ಗೆ ಒಬ್ಬ ಅಶೋಕ್ ಜೈರಾಮ್ ಅಂತ ಡೈರೆಕ್ಟ್ರು ಕಣ್ಣಿಗೆ ಕಾಣಿಸಿ ಅವ್ರು ನನ್ನನ್ನು ಆ ಮೂವಿಗೆ ಹೀರೋ ಆಗಿ ತಗೊಂಡು, ಆ್ಯಕ್ಚುಲಿ ಇವಾಗೂ ನೀನು 15ನೇ ತಾರೀಕು ಬಂದ್ಬಿಟ್ಟು ಮಂಗಳೂರಲ್ಲಿ ಶೂಟ್ ಇದೆ. ಆಲ್ಮೋಸ್ಟ್ 80% ಶೂಟ್ ಮುಗಿದಿದೆ. ಇನ್ನು ಫೈಟಿಂಗ್ ಸೀನು ಅವೆಲ್ಲ ಪೆಂಡಿಂಗ್ ಇದೆ. ಮಂಗಳೂರಲ್ಲಿ ಶೂಟಿಂಗ್ ನಡೀತಾ ಇದೆ. ಅಂಡ್ ನಮ್ಮ ಪ್ರೌಡ್ ಏನಂತಂದ್ರೆ ಇವಾಗ ಆ್ಯಕ್ಚುಲಿ ಟ್ರಾನ್ಸ್ಲೆಂಡರ್ ಬಗ್ಗೆ ಏನೇನೋ ಮಾತಾಡ್ತಾರೆ, ಬಟ್ ಅವ್ರ ಜೊತೆ ನಾನು 120 ಜನ ಟ್ರಾನ್ಸ್ಲೆಂಡರ್ ಜೊತೆ ಒಂದೇ ಟೈಮ್ ವರ್ಕ್ ಮಾಡ್ತಿದ್ದೀನಲ್ಲ, ಅವರ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ವಿ ರೆಸ್ಪೆಕ್ಟ್. ಅದಕ್ಕೆಲ್ಲ ನಾನು ಆ ಮೂವಿ ಹೀರೋ ಆಗಬೇಕಂದ್ರೆ ಮೇನ್ ಬೆನಿಫಿಟ್ ಏನಂತಂದ್ರೆ ನಂಗೆ ಈ ಸೋಷಿಯಲ್ ಮೀಡಿಯಾ ಕೊಟ್ಟಿರುವಂಥ ಸಾಥ್. ಎಸ್, ಸೊ ಹೆಚ್ಚಾಗಿ ಕಾಮಿಡಿ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರಾ. ಈ ಕಾಮಿಡಿ ಟೈಮಿಂಗ್ ಬಂದಿದ್ದು ಹೇಗೆ? ಕಾಮಿಡಿ ಟೈಮಿಂಗ್ ಅಂದ್ರೆ ಇವಾಗ ನಾರ್ಮಲ್ ಆಗಿ ಇವಾಗ ನಡ್ಕೊಂಡ್ ಬಂದು ಫಸ್ಟ್ ಟಿಕ್ಟಾಕ್ ಅಲ್ಲಿ ನಡ್ಕೊಂಡ್ ಬಂದು ಹಿಂಗ್ ಮಾಡಿ ಸ್ಲೋ ಮೋಷನ್ ಮಾಡ್ಬಿಟ್ರೆ ಅದನ್ನೇ ರೀಲ್ ಅಂತ ಹೇಳ್ತಿದ್ರು. ಸೊ ನಾನು ಹಿಂದಿ ಮಾಮೂಲಿ ಇವಾಗ ಹಿಂದಿ ಕಂಟೆಂಟ್ ಬಹಳ ನೋಡ್ತಿದ್ದೆ. ನೋಡಿದಾಗ ನನಗೆ ನಡ್ಕೊಂಡ್ ಬರೋದೇ ಬೇರೆ ಅನ್ಸ್ತು, ಇದೇ ಬೇರೆ ಅನ್ಸ್ತು. ಸೊ ನಾವು ಇದೇ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಟ್ರೈ ಮಾಡಿದ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾನು ಸ್ವಲ್ಪ ಕಾಪಿನೂ ಮಾಡ್ತಿದ್ದೆ, ನಾನು ಒರಿಜಿನಲ್ಲು ಮಾಡ್ತಿದ್ದೆ. ಸೊ ಅದೇ ತರ ಮಾಡ್ತಾ ಇವಾಗ ನಾನು ಆಟಿಟ್ಯೂಡ್ ವಿಡಿಯೋಸ್ ಮಾಡಿದ್ರೆ ಇಷ್ಟ ಆಗಿಲ್ಲ ಜನಕ್ಕೆ. ನಿನ್ ಫೇಸೇ ಕಾಮಿಡಿ ಅಪ್ಪ, ನಿನ್ ಕಾಮಿಡಿ ಆಗಿ ಮಾಡ್ಕೊಂಡು ಸರಿ ಬಿಡಪ್ಪ ಅದೇ ಮಾಡ್ತೀನಿ, ನನ್ಗೆ ಏನ್ ಬೇಕಂತ ನನಗೇನ್ ಲೈಕ್ ಬೇಕು, ಯೂಸ್ ಬೇಕು, ಅದೇ ತರ ಸ್ವಲ್ಪ ಸಪೋರ್ಟ್ ಇದ್ರೆ ನನಗೆ ಒಳ್ಳೇದಲ್ಲ. ಸೊ ಅವ್ರು ಯಾವ್ದು ಇಷ್ಟಪಡ್ತಾರೆ ಅದೇ ತರ ನನಗೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು. ಓಕೆ, ಸೊ ಸೋಷಿಯಲ್ ಕಾಸ್ ಅಂತ ಬಂದಾಗ ನಿಮ್ಮ ಫಾಲೋವರ್ಸ್ಗೆ ನೀವು ನಾಯಿಗಳಿಗೆ ಬೆಲ್ಟ್ ಎಲ್ಲ ಹಾಕಿ ಅಂತೆಲ್ಲ ಮೆಸೇಜ್ ಪಾಸ್ ಮಾಡಿದ್ದುಂಟು, ಅದ್ರ ಬಗ್ಗೆ ಹೇಳಿದ್ರೆ? ಆಕ್ಚುಲಿ ಆಲ್ ಓವರ್ ಕರ್ನಾಟಕ ನನ್ನ ಕೈಲಿ ಎಷ್ಟಾಗುತ್ತೋ ತಿಂಗಳಿಗೆ ಹಬ್ಬ ಅಂದ್ರೆ 500-600 ಬೆಲ್ಟ್ ನಾನು ಇದು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 500 ರೂಪಾಯಿ ದುಡ್ಡು ಹಾಕ್ತಿದ್ದೀನಿ. 10 ಬೆಲ್ಟ್ಗೆ 500 ರೂಪಾಯಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ 1,500 ಬೆಲ್ಟ್ ನಾನು ಹಾಕ್ತಿದ್ದೀನಿ. ಓಕೆನಾ, ಆಲ್ಮೋಸ್ಟ್ ಒಂದು ಬೆಲ್ಟ್ ನನಗೆ 50 ರೂಪಾಯಿ 60 ರೂಪಾಯಿ ಬೀಳುತ್ತೆ. ಕೌಂಟ್ ಮಾಡ್ಕೊಂಡ್ರೆ ನಿಮಗೆ ಕೌಂಟಿಂಗ್ ಅಂದ್ರೆ ರ್ಯಾಂಡಮ್ ಹೆಂಗೆ ಇಂಥ ಪರ್ಟಿಕ್ಯುಲರ್ ಏರಿಯಾ ಅಂತಾನೆ? ಆಲ್ ಓವರ್ ಕರ್ನಾಟಕ. ನನಗೆ ಆಕ್ಚುಲಿ ನನಗೆ ಅದನ್ನ ಮಾಡಿ ವಿಡಿಯೋ ಪೋಸ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ಪೋಸ್ಟ್ ಮಾಡ್ತಾರೆ, ನಿಮ್ಮ ಫಾಲೋವರ್ಸ್ ಯಾರ್ಯಾರು ಇರ್ತಾರೆ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನೋಡೋರು ಯಾರು ಇರ್ತಾರೆ, ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ನಾನು ಮಾಡಬೇಕು ಗುರು ಅನ್ನೋ ಒಂದು ದೇಶಕ್ಕೆ ಯಾರು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಿರೋ ಅವರಿಗೆ ನಾನು 10 ಬೆಲ್ಟ್ 500 ರೂಪಾಯಿನ ಕೊಡ್ತೀನಿ ಅಂತ ಇದು ಮಾಡ್ತಿರೋದು. ಆಲ್ಮೋಸ್ಟ್ ರೀಸೆಂಟಾಗಿ 100 ಬೆಲ್ಟ್ ಕೊಟ್ಟಿದೆ. ಆಲ್ಮೋಸ್ಟ್ 10 ಜನನು ಬೆಲ್ಟ್ ಹಾಕಿ 100 ನಾಯಿಗಳಿಗೆ ಹಾಕಿದ್ದಾರೆ. ಅದೇ ಥರ ತಿಂಗಳಿಗೆ 500, 300 ನಾನು ಎಷ್ಟು ದುಡಿತೀನೋ ಅದರಲ್ಲಿ ಒಂದು 30-40% ನಾನು ಇದಕ್ಕೆ ಮಾಡ್ತಾ ಇದ್ದೀನಿ. ಬಿಕಾಸ್ ಮನುಷ್ಯರಿಗೆ ಹೆಲ್ಪ್ ಮಾಡಿದ್ರೆ ನಂಬ್ತಾನೋ ನಂಬಲ್ಲೋ ಲಾಸ್ಟಲ್ಲಿ ಕೈ ಬಿಡ್ತಾನೆ. ಬಟ್ ಈ ಪ್ರಾಣಿಗಳಿಗೆ ಮಾಡ್ತೇವೆ ಅಂದ್ರೆ ಲಾಸ್ಟ್ವರೆಗೂ ದೇವರೊಬ್ಬ ಕಾಪಾಡ್ತಾನೆ ಅನ್ನೋ ಒಂದು ಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೂಪರ್, ಆಕ್ಚುಲಿ ತುಂಬಾನೇ ಒಳ್ಳೆ ಕೆಲಸ. ಎಷ್ಟು ಇದರಿಂದ ನಾಯಿಗಳಿಗೆ ಅಷ್ಟೇ ಅಲ್ಲ, ಮನುಷ್ಯನ ಜೀವ ಉಳಿಯುತ್ತೆ. ರಾತ್ರಿ ಹೊತ್ತು ಏನು ಕಾಣೋದಿಲ್ಲ ನಿಮಗೆ. ನಾರ್ಮಲ್ ಅದು ರಿಫ್ಲೆಕ್ಟರ್ ಆಗೋದ್ರಿಂದ ನೀವು 2 ವೀಲರಲ್ಲಿ ಯಾರು ರೈಡ್ ಮಾಡ್ತಾರೋ ಆಕ್ಸಿಡೆಂಟ್ ಆಗಿರುತ್ತೆ, ನಾಯಿಗಳಿಗೆ ಗುದ್ದು ಆಕ್ಸಿಡೆಂಟ್ ಆಗಿರುತ್ತೆ. ಅವೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ. ನಮ್ಮ ಮೇರೆದಲ್ಲೇ ಒಂದು ಹೋಗ್ತು ಆರ್ ನಗರದಲ್ಲಿ ಹೋಯ್ತು ಅಂದ್ರೆ ಹಬ್ಬ ಅಂದ್ರೆ 200-250 ನಾಯಿಗಳಿಗೆ ಆ ಬೆಲ್ಟ್ ಕಾಣುತ್ತೆ. ಅಂದ್ರೆ ನಮ್ಮ ಏರಿಯಾದಲ್ಲಿ ಆಗಿರೋದು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಅಂದ್ರೆ ನಾನು ಏನು ದುಡಿತೀನೋ ಡಿಫೆಂಡ್ ಹೆಂಗೆ ಮಾಡ್ಬಿಟ್ಟಿದ್ದೀನಿ ಅಂತಂದ್ರೆ, ನಾನು ಇವಾಗ 1000 ರೂಪಾಯಿ ದುಡಿತೀನಿ, ಅದ್ರಲ್ಲಿ 300 ರೂಪಾಯಿ ಇದಕ್ಕೆ ಆಗಲಿ ಅನ್ನೋ ಥರ ನಾನು ಆಲ್ಮೋಸ್ಟ್ 1 ಲಕ್ಷದವರೆಗೂ ನನಗೆ ಇದಕ್ಕೆ ಕಲ್ತಿದ್ದೀನಿ. 1 ಲಕ್ಷದವರೆಗೂ ಇದಕ್ಕೆ ಖರ್ಚಾಗಿದೆ. ಆದಷ್ಟು ಹೆಲ್ಪ್ ಮಾಡೋಣ ಅನ್ನೋ ಉದ್ದೇಶ ಅಷ್ಟೇ. ಎಲ್ಲರೂ ಹಿಂಗೆ ಯೋಚನೆ ಮಾಡಿದ್ರೆ ಸಾಕಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನಗೆ ಆಕ್ಚುಲಿ ಇದು ಥಿಂಗ್ ಬಂದಿದ್ದೆ, ನಮ್ಮ ರಿಲೇಟಿವ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿತ್ತು ನಾಯಿಯಿಂದ. ಅಂಡ್ ಇದನ್ನ ಬೇರೆಯವರು ತುಂಬಾ ಜನ ಮಾಡಿದ್ರು. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಆಗಲಿ ಬಿಡು ಅನ್ನೋ ಒಂದು ಉದ್ದೇಶಕ್ಕೆ ಸ್ಟಾರ್ಟ್ಅಪ್ ಮಾಡಿದಾಗ ತುಂಬಾ ಜನಕ್ಕೆ ಸಪೋರ್ಟಿವ್, ಸೂಪರ್ ಆಗಿದೆ ಅನ್ನೋ ಇದರಲ್ಲಿ ನನ್ನ ಬ್ರ್ಯಾಂಡಲ್ಲೇ ನಾನು ಬೆಲ್ಟ್ನ ಪ್ರಿಪೇರ್ ಮಾಡ್ತಿರೋದು. ಅದು ದಚ್ಚುದೀವು ಅಂತಾನೆ ಬೆಲ್ಟ್ ಮೇಲಿದೆ. ಇದು ಆಕ್ಚುಲಿ ರಿಫ್ಲೆಕ್ಟರ್, ಡಾಗ್ ರಿಫ್ಲೆಕ್ಟರ್ ಅಂತ ನನ್ನ ನೇಮ್ ಇದೆ. ದಚ್ಚುದೀವು ಅಂತ ನಂದು ಇನ್ಸ್ಟಾ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಲೋಗೋ ಇದೆ. ಇದರಿಂದ ಆಕ್ಚುಲಿ ನಾರ್ಮಲ್ ನೈಟ್ ಹಿಂಗೆ ಕಾಣ್ತಾ ಇದೆಯಲ್ಲ, ನೈಟ್ ಹೊತ್ತಲ್ಲಿ ಫುಲ್ಲು ಡಾರ್ಕ್ ಇತ್ತು ಅಂದ್ರೆ ಸಣ್ಣ ಲೈಟ್ ಬಿತ್ತು ಅಂದ್ರೆ ಇದು ಲೈಟ್ ತರ ಕಾಣುತ್ತೆ. ಬಿಕಾಸ್ ಅದು ಏನೋ ಒಂದು ಇದೆ ಅನ್ನೋದು ಎಷ್ಟೇ ದೂರದ ಇದ್ರೂ ಅವ್ರು ಗಾಡಿ ರೈಡ್ ಮಾಡೋವಂಥವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಮನುಷ್ಯನ ಜೀವ ಉಳಿಯುತ್ತೆ,
ಪ್ರಾಣಿ ಜೀವ ಉಳಿಯುತ್ತೆ, ಆಮೇಲೆ ಎಷ್ಟು ಇವಾಗ ಏನೋ ಮನುಷ್ಯನಿಗೆ ಹೆಚ್ಚು ಕಮ್ಮಿ ಆಯ್ತದ ಅವ್ರ ಫ್ಯಾಮಿಲಿ ಫುಲ್ಲು ಸಫರ್ ಕೊಡಬೇಕಾ, ಅದನ್ನು ತಪ್ಪುತ್ತೆ. ಅದು ಒಂದು ಉದ್ದೇಶದಿಂದ 2 ಜೀವನೂ ಉಳಿಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು. ಇದನ್ನು ಆಲ್ಮೋಸ್ಟ್ ಎಷ್ಟೋ ಜನ ಒಳ್ಳೆ 99% ನನಗೆ ಆ್ಯಕ್ಚುಲಿ ಪಾಸಿಟಿವ್ ಫೀಡ್ಬ್ಯಾಕೆ ಕೊಟ್ಟಿರೋದು. ಬಿಕಾಸ್ ನಾನು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ ಅನ್ನೋ ಒಂದು ನನ್ನ ಮನಸ್ಸಿಗಿದೆ, ಜನಗಳಿಗೂ ಅನ್ನಿಸ್ತಾ ಇದೆ ಅಷ್ಟೇ. ಇದನ್ನೇ ನಾನು ಗಿವ್ ಅವೇ ಕೊಡ್ತಿರೋದು. 10 ಬೆಡ್ ಜೊತೆಗೆ 500 ರೂಪಾಯಿ ಕೊಡ್ತೀನಿ. 500 ರೂಪಾಯಿ ನನ್ನ ಹತ್ರ ದುಡ್ಡಿದೆ ಅಂತ ಕೊಡ್ತಾ ಇಲ್ಲ. ನೀವು ಆ್ಯಕ್ಚುಲಿ ನಾಯಿಗಳಿಗೆ ಹಾಕಬೇಕು ಅಂತಂದರೆ ಅವು ಕ್ಲೋಸ್ ಆಗಬೇಕಂದ್ರೆ ನಾರ್ಮಲಾಗಿ ಮುಟ್ಟಕ್ಕೆ ಹೋಗೋಕ್ಕಾಗಲ್ಲ. ಓಕೆ, ನಾನು ಫುಡ್ ಹಾಕಬೇಕು, ಫೀಡ್ ಮಾಡಿದಾಗ ಅವು ಕ್ಲೋಸ್ ಆಗ್ತವೆ. ಆ ಟೈಮಲ್ಲಿ ನೀವು ಫೀಡ್ ಮಾಡ್ತಾನೆ ನಿಜವಾಗ ಕಚ್ಚೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇದ್ರ ಜೊತೆಗೆ 500 ರೂಪಾಯಿ ಕೊಟ್ಟು ನಾನು ಕಳಿಸ್ತಾ ಇರೋದು ಅಷ್ಟೇ. ಅದು ನನ್ನ ಹೆಸರೇ ಇದೆ ಅದು ಬೆಲ್ಟ್ ಮೇಲೆ. ಮೀನ್ಸ್ ಒಂದು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರೇ ಬ್ರ್ಯಾಂಡಲ್ಲೇ ಇದು ಮಾಡ್ತಿದ್ದೆ, ಅದನ್ನ ಯಾಕೆ ಮಾಡೋಣ, ನನ್ನದೇ ಬ್ರ್ಯಾಂಡ್ ಮಾಡೋಣ, ನನ್ನ ಬ್ರ್ಯಾಂಡಲ್ಲೇ ಇದು ಮಾಡೋಣ ಅಂದ್ಬಿಟ್ಟು ಎಲ್ಲ ಕಡೆ ಆದಷ್ಟು ಸ್ಪ್ರೆಡ್ ಮಾಡ್ತಿದ್ದೀನಿ ನ್ಯೂಸ್ನ. ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಗೊತ್ತಾದಾಗೆ ಬ್ರೋ ನನಗೆ ಕೊಡೋಬ್ರು, ಕಾರ್ನಿಲ್ ಫುಡ್ ಕೇಳ್ತಾರೆ ಬ್ರೋ ನಾನು ಹಾಕ್ತೀನಿ ಕೊಡೋಬ್ರು. ಚಿಕ್ಕ ಮಕ್ಳು ಇನ್ನೂ ಇವಾಗ ಬರಬೇಕಾದ್ರೆ ಆಯ್ತಲ್ಲ ಅದೇ ಥರ ಇನ್ಸಿಡೆಂಟ್ಗಳು. ಚಿಕ್ಕ ಮಕ್ಳು ತುಂಬ ನಮ್ಮನ್ನು ಇಷ್ಟಪಡೋವಂಥವ್ರು, ಅವ್ರ ಜೊತೆಗೆ ಅವ್ರ ಅಮ್ಮನಿಗೂ ತೋರಿಸ್ತಾರೆ, ಅವ್ರ ಅಪ್ಪನಿಗೂ ತೋರಿಸ್ತಾರೆ ವಿಡಿಯೋ ಅಂತ. ಚಿಕ್ಕ ಮಕ್ಳ ಹತ್ರ ಮಾಡಿಸ್ತಾ ಇದ್ದೀನಿ. ಮೀನ್ಸ್ ಇನ್ನೊಂದು ಅದು ನಾಯಿನ ಆ್ಯಕ್ಚುಲಿ ನಾರ್ಮಲಾಗಿ ಹೋಗಿ ಮುಟ್ಟೋದಕ್ಕೆ ಹೋಗ್ಬಾರ್ದು, ಅದರಿಂದ ಫೀಲ್ ಗೊತ್ತಾಗ್ಬಿಡುತ್ತೆ. ನಾರ್ಮಲಾಗಿ ಒಂದು ಬಿಸ್ಕೆಟ್ ಹಾಕಿರೋ ಅದೊಂದು ಬಾಲ ಅಳ್ಳಾಡ್ತಾ ಕ್ಲೋಸ್ ಆಗುತ್ತೆ ಅಂದರೆ ನಾವು ಮೂವನ್ ಆಗಬೇಕು. ಯಾವುದೋ ಒಂದು ವಿಡಿಯೋ ವೈರಲ್ ಆಗಿತ್ತು ರೀಸೆಂಟಾಗಿ, ಅವ್ರು ಚೆನ್ನಾಗೇ ಇದು ಮಾಡ್ತಿರ್ತಾರೆ, ಸಡನ್ಲಿ ಕಚ್ಚಿಬಿಡುತ್ತೆ ಅಂತ. ಟೈಮ್ ಖರಾಬ್ ಆಗಿದೆ, ಏನು ಮಾಡೋದಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡಿ. ಒಂದು ಮನುಷ್ಯ ಜೀವ ಉಳಿಯುತ್ತೆ, ನಾಯಿ ಜೀವ ಉಳಿಯುತ್ತೆ, 2 ಉದ್ದೇಶ ಅಷ್ಟೇ. ಓಕೆ, ಈಗೇನೋ ಹೇಳಿದ್ರಿ ಬರ್ಬೇಕಾದ್ರೆ ಏನಾಯ್ತು ಅಂತ. ಬರ್ತಾ ಇದ್ವಿ ಸ್ಕೂಲ್ ಮೇಡಮ್, ನಾವು ಬರ್ಬೇಕಾದ್ರೆ ಚಿಕ್ಕ ದಚ್ಚೋಣ ಜಾರಣ ಅಂತ ಕರಿಸೋದು. ಅದು ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ನಮ್ಮನ್ನ. ಯಾವ ರೇಂಜ್ಗೆ ಅಂತ ನೀವು ಯಾವ್ದಾರ ಸ್ಕೂಲ್ ಮುಂದೆ ಯಾವ ಒಂದು 100 ಜನ ಬರಲಿ, ಹೋಗ್ಬಿಟ್ಟು ಸ್ಕೂಲ್ ಮುಂದೆ ನಿಂತ್ಕೊಳ್ಳಿ, 100 ಜನ ಇಲ್ಲಿ ಬಂದಿರ್ತಾರೆ. ಆ ಥರ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟಿರ್ತಾರೆ. ಅವ್ರನ್ನ ಈ ಥರ ಮೋಟಿವೇಶನ್ ಕೊಟ್ಟಾಗ ಇನ್ ಫ್ಯೂಚರ್ ಅವ್ರು ಮುಂದೆ ಆದಾಗ ಅವ್ರೂ ಈ ಥರ ಒಳ್ಳೆ ಕೆಲಸ ಮಾಡೋಣ ಒಂದು ಮೆಂಟಾಲಿಟಿ ಬರುತ್ತೆ. 100 ಜನದಲ್ಲಿ ಒಂದು 10 ಜನಕ್ಕೆ ಬರಲಿ, ನಮ್ಮಿಂದ ಒಂದು 10 ಜನ ಚೇಂಜ್ ಆದ್ರ ಅನ್ನೋ ಒಂದು ಮೈಂಡ್ ಸೆಟ್ ಅಷ್ಟೇ. ವೆರಿ ವೆಲ್ ಸೆಟ್. ಸೊ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಂದವರಿಗೆ ನೆರವಾಗ್ತೀರಿ, ಇದು ಯಾವಾಗ ಬಂದಿದ್ದು ಥಾಟ್ ಅಂತ ಹೇಳಿ? ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ ಮೇಡಮ್, ಇವಾಗ ಇವ್ರು ಮಾಡ್ತಿದಾರಲ್ಲ ಇವ್ರ ತರ ನಾನು ಇನ್ನೊಂದು ಟ್ರೈ ಮಾಡೋಣ, ಒಳ್ಳೇದಾಗುತ್ತಲ್ಲ, ಅವ್ರಿಗೂ ಒಳ್ಳೇದಾಗುತ್ತೆ, ನನ್ಗೂ ಒಳ್ಳೇದು. ಇವಾಗ ನೋಡೋರ್ಗೂ ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ, ನಾನ್ ಮಾಡಿದ್ರೆ ನನ್ಗೂ ಒಳ್ಳೇದಾಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಇವ್ರು ನೋಡಿ ನಾನು ಇನ್ಸ್ಪೈರ್ ಆಗಿದ್ದಾರೆ.